टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರ್ ಇನ್ನೊಂದು ಸರ್ ರಾಜಣ್ಣ ಅವರು ಹನಿ ಟ್ರಾಪ್ ಆರೋಪ ಮಾಡಿದ್ರಲ್ಲ ಸರ್ ಅದಕ್ಕೆ ನಿರಾಧಾರ ಅಂತ ವರದಿ ಕೊಟ್ಟಿದ್ದಾರೆ ಅಂತ COD ವರದಿ ಕೊಟ್ಟಿದ್ದಾರೆ ಅಂತೇಳಿ ನಾನು ಇನ್ನೂ ಕೂಡ ನೋಡಿಲ್ಲ. ಅದನ್ನು ನೋಡಿದ ಮೇಲೆ ನಿಮಗೆ ತಿಳಿಸ್ತೀನಿ. ಅಲ್ಲ ಗೊತ್ತಿಲ್ಲ, ವರದಿಯಲ್ಲಿ ಬಂದ ಮೇಲೆ ವರದಿ ಓದ್ಕೊಂಡು ನಿಮಗೆ ಹೇಳ್ತೀನಿ. ಗಂಭೀರವಾದಂತ ಆರೋಪ ಮಾಡಿದ್ರು. ಗಂಭೀರವಾದ ಆರೋಪ ಮಾಡಿದ್ರು. ಅಲ್ಲ, ಸದ್ದು ನೀವು ಮಾಧ್ಯಮದವರು ಮಾಡಿದ್ರಿ ಅಲ್ಲ. ಸದನದಲ್ಲಿ ಆದರೆ ಸದ್ದು ಮಾಡಾರ ಯಾರು? ನೀವೇ ಅಲ್ವಾ? ನೀವು ಮಾಡಿದ್ರಿ. ಈಗ ಆ ಸದ್ದಿಗೆ ಉತ್ತರ CODನವ್ರು ಕೊಟ್ಟಿದ್ದಾರೆ. ಅದನ್ನು ನಾನು ಇನ್ನೂ ಕೂಡ ನೋಡಿಲ್ಲ. ನೋಡಿದ ಮೇಲೆ ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ನಿಮ್ಮ ಹತ್ರ ಮುಚ್ಚಿಡೋದೇನಿದೆ, ಹಂಚ್ಕೊಳ್ತೀನಿ. ಸುಳ್ಳು ಆರೋಪನ ಅಥವಾ ಯಾರಾದರೂ ಗೊತ್ತಿಲ್ಲ, ಏನು ವರದಿಯಲ್ಲಿ ಏನು ಬಂದಿದೆ ಅಂತ ಹೇಳ್ಬೋದಲ್ಲ. ಸರ್, ಜಾರ್ಜ್ ಅವರ ಆಪ್ತರ ಮೇಲೆ ಇಡಿ ರೈಡ್ ಆಗಿದೆ. ಪದೇ ಪದೇ ಕಾಂಗ್ರೆಸ್ ನಾಯಕರುಗಳ ಮೇಲೆ ಕೇಂದ್ರ ಸಂಸ್ಥೆಗಳ ಬಿಟ್ಟು ಒಂದಿಷ್ಟು ದಾಳಿ ಮಾಡುವಂತ ಕೆಲಸ ಆಗಿತ್ತು. ಹಿಂದೆ ನಿಮ್ಮ ಒಡೆತನದ ಸಂಸ್ಥೆ ಮೇಲೂ ಆಗಿತ್ತು. ಈಗ ಜಾರ್ಜ್ ಅವರ ಒಡೆತನದ ಸಂಸ್ಥೆಗಳು ಜೊತೆಗೆ ಅವರ ಒಂದು ಸ್ನೇಹಿತರು ಸಹ ಉದ್ಯೋಗಿಗಳ ಜೊತೆ ಮನೆ ಮೇಲೂ ಕೂಡ ಆಗಿರುವಂತಹದ್ದು ಕಂಪನಿಗಳು. ಜಾರ್ಜ್ ಅವರ ಸ್ನೇಹಿತರ ಕಂಪನಿಗಳು ಅಥವಾ ಅವರ ಸುತ್ತಮುತ್ತ ಇರ್ತಕ್ಕಂಥವ್ರು ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಅದ್ರ ಬಗ್ಗೆ ನಾನು ಏನು ಹೇಳೋಕ್ಕೂ ಕೂಡ ಆಗೋದಿಲ್ಲ. ಆಗಬೇಕು ಅಂತ ಗುಜರಾತ್ SIT ಅವರು ಅಲ್-ಖೈದಾ ಜೊತೆ ಅಲ್ಲ, ಏನಾಗ್ತಾ ಇದೆ ಅಂದರೆ ಹಿಂದೆನೂ ಕೂಡ ತಮಗೆ ಗೊತ್ತಿದ್ದಾಗೆ ಬೆಂಗಳೂರಿನಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತೆಲ್ಲ ರಿಪೋರ್ಟ್ ಆಗಿತ್ತು. ಈಗ ಅಂಥದ್ದೇ ಒಂದು ಇದನ್ನು ಅವರು ಕಂಡುಹಿಡ್ದಿದ್ದಾರೆ. ಅವರು ನಮ್ಮ ರಾಜ್ಯದವರಲ್ಲ. ಅಲ್-ಖೈದಾ ಹೆಣ್ಮಗಳು ಆ ಲೇಡಿನ ಏನು ಅವರು ತಗೊಂಡಿದ್ದಾರೆ, ಅವರು ಕರ್ನಾಟಕದವರಲ್ಲ ಅಂತ ಹೇಳಿದರು. ಅದನ್ನು ನಮಗೆ ಮಾಹಿತಿಗಳೇನೂ ಕೊಟ್ಟಿಲ್ಲ. ಅದನ್ನು ಕೇಂದ್ರ ಸರ್ಕಾರದವರ ಜೊತೆಯಲ್ಲಿ ಆ ಏಜೆನ್ಸಿಯವರು ಮಾಹಿತಿಗಳನ್ನ ಹಂಚ್ಕೊಳ್ತಾರೆ. ಇಲ್ಲ, ಇದು ಎಲ್ಲ ರಾಜ್ಯದಲ್ಲೂ ಆಗ್ತಾ ಇರುತ್ತೆ. ಇನ್ನೇನು ನಮ್ಮ ರಾಜ್ಯದಲ್ಲಿ ಮಾತ್ರ ಇಂಥದ್ದೇನೊಂದು ಈಗ ಯಾರೋ ಬಂದು ಇಲ್ಲಿ ಸೇರ್ಕೊಂಡಿರ್ತಾರೆ. ಅದು ಬೇರೆ ಬೇರೆ ಕಾರಣದಿಂದ ಅವ್ರನ್ನ ಗುರ್ತಿಡಿಯೋದಕ್ಕಾಗಿಲ್ಲ. ಅಲ್ಲಿ ನೋಡಿ MDMA ಮಾಡುವಾಗ 20 ದಿವಸದ ಹಿಂದೆ ಅಷ್ಟೇ ಬಂದಿದ್ದಾರೆ ಅವರು. ಹಾಗಾಗಿ ನಮಗೆ ಗೊತ್ತಾಗೋಷ್ಟರಲ್ಲಿ ಅವರು ಅಲ್ಲಿ ಯಾರನ್ನೋ ಹಿಡಿದಾಗ ಅವರು ರೆಫರ್ ಮಾಡಿದ್ದಾರೆ. ಅದೇ ನಮ್ಮ ರಾಜ್ಯದಲ್ಲೂ ಅಂಥದ್ದೇ ಆಗುತ್ತೆ. ನಾವು ಇಲ್ಲಿ ಹಿಡ್ಕೊಳ್ತೀವಿ, ಅವರು UP ಅವರೋ ಬಿಹಾರದವರೋ ಇರ್ತಾರೆ. ಅಂಥವ್ರಿಗೆ ರೆಫರೆನ್ಸ್ ಬಂದಾಗ ನಾವು ಹೋಗಿ ನಮ್ಮ ಪೊಲೀಸ್ನವ್ರು ಹೋಗಿ ಹಿಡ್ಕೊಂಡು ಬರಲ್ವಾ? ಆ ಥರ ಆಗ್ತದೆ. ದಿಸ್ ಈಸ್ ನ್ಯಾಷನಲಿಟೀಸ್. ಫೆಡ್ರಲ್ ಸ್ಟ್ರಕ್ಚರ್ನಲ್ಲಿ ಈ ಇವೆಂಟ್ಸ್ಗಳಾದಾಗ ಶೇರ್ ಮಾಡ್ಕೊಳ್ತಾರೆ. ಅದು ಕೋರ್ಟಿಂದ ನೋಡಿ 545 ಇಶ್ಯೂ ಮಾಡಿದ್ವು. ಹೈಕೋರ್ಟ್ನವರು ಒಂದು ಅಬ್ಸರ್ವೇಷನ್ ಮಾಡಿದರು, ನೀವು ಪ್ರೊವಿಷನಲ್ ಲಿಸ್ಟಿಂದ ಮಾಡಿದ್ದೀರಾ, ನೀವು ಫೈನಲ್ ಲಿಸ್ಟ್ ಮಾಡಬೇಕು ಅಂತ. ಅದಕ್ಕೆ ಆದಂಥ ಅಡಚಣೆಗಳಿತ್ತು. ಈಗ 402 ಕೂಡ ಈಗಾಗಲೇ ಪ್ರೊಸೆಸ್ನಲ್ಲಿದೆ, ಇಶ್ಯೂ ಆಗಬೇಕು. ನಾವು ಸಿಂಧುತ್ವ ವೆರಿಫಿಕೇಷನಿಗೆ ಕಳಿಸಿದ್ದು, ಅದೆಲ್ಲ ಬಂದಿದೆ. ಸಿಂಧುತ್ವ ಆದಮೇಲೆ ಆರ್ಡರ್ ಇಶ್ಯೂ ಮಾಡೋ ಟೈಮ್ನಲ್ಲಿ ಅವರು ಅಬ್ಸರ್ವೇಷನ್ ಮಾಡಿದ್ದಾರೆ, ಫೈನಲ್ ಲಿಸ್ಟ್ ಮಾಡಿ ಅಂತೇಳಿ. ಅದನ್ನು ಮಾಡ್ತೀವಿ ಆದಷ್ಟು.